ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ 27 ಮತ್ತು 28ರ ಒಂದು ಕನ್ನಡ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇವತ್ತು ಅಕ್ಟೋಬರ್ 3 ಯಾರೆಲ್ಲ PSI ಎಕ್ಸಾಮಿನೇಷನನ್ನು ದಟ್ ಈಸ್ 402 ಎಕ್ಸಾಮಿನೇಷನ್ನ ಬರಿತಾ ಇದ್ದೀರಾ, ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇದನ್ನೇ ಹೇಳುತ್ತಾ ನೋಡಿ, ಸುಮಾರು ಜನ ಸರ್ ನಾವು PSI ಎಕ್ಸಾಮ್ ಬರಿತಾ ಇದ್ದೀವಿ, ಸೊ ನಮಗೆ ಮ್ಯಾಗ್ಝಿನನ್ನು ಬೇಗ ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಅವ್ರಿಗೋಸ್ಕರವಾಗಿ ನಾವು ಮ್ಯಾಗ್ಝಿನನ್ನು ಬೇಗ ಮಾಡಿದ್ದೀವಿ ಸ್ವಲ್ಪ. ಸೊ ಅದ್ರಿಗೋಸ್ಕರ ಸ್ವಲ್ಪ ವರ್ಕ್ ಪ್ರೆಷರಿಂದಾಗಿ ನಿಮಗೆ ಕ್ಲಾಸ್ಗಳನ್ನು ಮಾಡೋಕ್ಕಾಗಿರಲಿಲ್ಲ. ಸೊ ಕ್ಲಾಸ್ಗಳನ್ನು ಮುಂದೆ ಎಲ್ಲಿಂದ 26ರಿಂದ ನಾವು ಏನು ಗ್ಯಾಪ್ ಬಿಟ್ಟಿದ್ದೀವಿ, ಕಂಟಿನ್ಯೂಸ್ ಆಗಿ ನಿಮಗೆ ಎಲ್ಲ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಅದ್ರ ಬಗ್ಗೆ ತಲೆ ಕೆಡಿಸೋಬೇಡಿ. ಆಮೇಲೆ ಇನ್ನು ಮ್ಯಾಗ್ಝಿನ್ ರೆಡಿ ಆಗಿದೆ, ಅದ್ರದ್ದು ಡೆಮೋನ ಇಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಯಾವ ಥರ ತೊಗೋಬೇಕು ಅಂತಕ್ಕಂಥದ್ದು ಕೂಡ ನಿಮಗೆ ಇನ್ಫಾರ್ಮೇಷನನ್ನು ನಾನು ಕೊಡ್ತೀನಿ ಯಾರಾದರೂ ಹೊಸದಾಗಿದ್ದರೆ. ಸೊ ದಿಸ್ ಇಸ್ ಅವರ್ ಮ್ಯಾಗ್ಝಿನ್. ನೋಡಿ, ಇದು ನಮ್ಮ ಮ್ಯಾಗ್ಝಿನು. ಯಾವ ಥರ ನಾವು ಕ್ವಾಲಿಟಿ ಮತ್ತು ಕಂಟೆಂಟನ್ನು ನಿಮಗೆ ಇದರಲ್ಲಿ ಕೊಡ್ತಾ ಇದೆ ಯೂಟ್ಯೂಬಲ್ಲಿ ಕ್ಲಾಸಲ್ಲಿ. ಸೊ ಅದಕ್ಕಿಂತಲೂ ಇನ್ ಡೆಪ್ತು, ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಮತ್ತು ಇನ್ಫಾರ್ಮೇಷನ್ ಅಷ್ಟೇ ಕೊಡದೆ ಮತ್ತು ಅದಲ್ಲದೆ ನಿಮಗೆ ಏನಂದರೆ ಇದು 1 ಲೈನರ್ಸ್ ಇದ್ದಾವೆ. ಆಮೇಲೆ ಎಲ್ಲ ಪ್ರಾಕ್ಟೀಸ್ MCQsಗಳು, ಅರ್ಥ ಆಯ್ತಾ? ಪ್ರಾಕ್ಟೀಸ್ MCQsಗಳು ಕೂಡ ನಿಮಗೆ ಇದರಲ್ಲಿ ಕೊಡಲಾಗಿದೆ. ಜೊತೆಗೆ ಪ್ಯಾರಿಸ್ ಒಲಿಂಪಿಕ್ಸ್ಗಳು ಪ್ಯಾರಿಸ್ ಅಂತ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ಗಳು ಮತ್ತು ತದನಂತರದಲ್ಲಿ ಈ ಒಲಿಂಪಿಡ್ ಗೇಮ್ಸ್ಗಳು ಎಲ್ಲವನ್ನ ಇದರಲ್ಲಿ ಕವರ್ ಮಾಡಲಾಗಿದೆ. ಸೊ ಹಾಗಾದರೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದಾರೆ, ಇವುಗಳನ್ನು ಯಾವ ಥರ ಪಡೆದುಕೊಳ್ಬೋದು ಅಂತಕ್ಕಂಥದ್ದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದ್ದೀರಾ, ನೀವು 1 ಮಂತ್ ತೊಗೊಂಡ್ರೆ ಎಷ್ಟಾಗುತ್ತೆ? 40 ರೂಪೀಸ್ ಆಗುತ್ತೆ. 2023 ಜನವರಿಯಿಂದ ಸೆಪ್ಟೆಂಬರ್ 2024ರವರೆಗೆ ಬೇಕಂದರೆ 40 ಆಗುತ್ತೆ. ಇನ್ನು 2024 ಜನವರಿಯಿಂದ ಸೆಪ್ಟೆಂಬರ್ 2024ರದು ದಿಸ್ ಇಯರು ಎಷ್ಟಾಗುತ್ತೆ? 360 ಆಗುತ್ತೆ. ಇನ್ನು 2022 ಜನವರಿಯಿಂದ 2024 ಸೆಪ್ಟೆಂಬರ್ ಬೇಕಂದರೆ 1280 ಆಗುತ್ತೆ. ಡಿಸ್ಕೌಂಟ್ ಆಗಿ 1180ಯಲ್ಲಿ ಸಿಗುತ್ತೆ. ಅದು ಯಾವ ಥರ ಅಂದರೆ ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ, ಅಥವಾ ನೀವು ಈ ನಂಬರ್ಗೆ ನೆಟ್ವರ್ಕ್ ಸ್ಲೋ ಅಂತ ಬರ್ತಾ ಇದೆ ಸ್ವಲ್ಪ, ಅಂದರೆ UPI ಸಮಸ್ಯೆ ಏನಾದರೂ ಇದ್ದರೆ ನೀವು ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಕ್ಯಾನ್ಗೆ ಅರ್ಥಾಯ್ತಾ, ಸ್ಕ್ಯಾನ್ ಮಾಡೋ ಮುಖಾಂತರ ಏನು ಮಾಡ್ಬೋದು ಅಂದರೆ ಮ್ಯಾಗ್ಝಿನನ್ನು ಪಡೆದುಕೊಳ್ಬೋದು. ಇದಕ್ಕೆ ಸ್ಕ್ಯಾನ್ ಮಾಡಬೇಕು, ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಾದಮೇಲೆ ಆ ರಿಸಿಪ್ಟನ್ನು ಈ ನಂಬರ್ಗೆ ಕಳಿಸಿದ್ರೆ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತಮಗೆ PDF ಫಾರ್ಮೆಟಲ್ಲಿ ನಾವು ಕಳಿಸ್ತೀವಿ. ನೀವು ಎಲ್ಲಿ ಬೇಕಾದಲ್ಲಿ ಅದನ್ನು ಪ್ರಿಂಟ್ ತೆಗೆಸ್ಕೊಂಡು ಆರಾಮಾಗಿ ಓದ್ಕೋಬೋದು. ಸೊ ಯಾರು ನೀವು ಕ್ಲಾಸ್ಗಳನ್ನು ಕಂಟಿನ್ಯೂಸ್ ಕೇಳೋಕ್ಕಾಗಲ್ಲ, ಯಾರಿಗೆ ನೋಟ್ ಡೌನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ಯಾರಿಗೆ ನೀವು ಕ್ವಿಕ್ ರಿವಿಷನ್ ಮಾಡ್ಕೋಬೇಕು, ಸೊ ಅವರಿಗೆಲ್ಲ ಸದುಪಯೋಗಕ್ಕೋಸ್ಕರ ನಾವು ನಿಮಗೆ ಈ ಮ್ಯಾಗ್ಝಿನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, ಕೆಳಗಿನ ಯಾವ ರಾಜ್ಯವು CBI ತನಿಖೆಯಿಂದ ಮುಕ್ತ ಅನುಮತಿ ವಾಪಸ್ ಪಡೆದುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಕೊಂಡಿಲ್ಲ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್. ಅರ್ಥಾಯ್ತಾ? ಇದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥಾಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಇದು KS ಎಕ್ಸಾಮಿನೇಷನ್ಗೂ ಕೂಡ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. KS ಎಕ್ಸಾಮಿನೇಷನ್ ಫಾರ್ ಪ್ರಿಲಿಮ್ಸ್, ಅರ್ಥಾಯ್ತಾ? ಪ್ರಿಲಿಮ್ಸ್ಗೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಆಯಿತಾ? ಆಮೇಲೆ ಇನ್ನಿತರ ನಿಮಗೆ ಒಂದು PSI ಎಕ್ಸಾಮಿನೇಷನ್ ಏನು ಬರೀತಿದ್ರಿ ಅಪ್ಕಮಿಂಗ್ ನೆಕ್ಸ್ಟು, ಆಮೇಲೆ PC, PDO, VO ಎಕ್ಸಾಮಿನೇಷನ್ಗೂ ಕೂಡ ಇಂಪಾರ್ಟೆಂಟ್. ಆಯಿತಾ? ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ದಟ್ ಈಸ್ ಎ ಜನರಲ್ ಕನ್ಸೆಂಟ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಜನರಲ್ ಕನ್ಸೆಂಟ್ ಅನ್ನ ಈಗ ಕರ್ನಾಟಕ ಸರ್ಕಾರ ಏನು ಮಾಡಿದೆ? ವಾಪಸ್ ಪಡೆದುಕೊಂಡಿದೆ. CBIಗೆ ಇರ್ತಕ್ಕಂಥ ತನಿಖಾ ಅಧಿಕಾರ, ಆಯಿತಾ? ತನಿಖಾ ಅಧಿಕಾರ ಅದರಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇರೋದ್ರಿಂದಾಗಿ ರಾಜ್ಯಗಳಿಗೆ ಒಂದು ಏನು ಮಾಡಲಾಗಿದೆ ಅಂದರೆ ಪವರ್ ಕೊಡಲಾಗುತ್ತೆ ಅಂದರೆ ದಟ್ ಈಸ್ ಜನರಲ್ ಕನ್ಸೆಂಟ್ ಅಂತಕ್ಕಂಥದ್ದು. ಜನರಲ್ ಕನ್ಸೆಂಟ್ ರಾಜ್ಯ ನೀಡಿದರೆ ಅವಾಗ ಏನು ಮಾಡ್ತಾ ಇತ್ತು? ಡೈರೆಕ್ಟ್ಲಿ CBI ವಿತೌಟ್ ಪರ್ಮಿಷನ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಇತ್ತು? ಆ ರಾಜ್ಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇತ್ತು. ಈ ಒಂದು ಜನರಲ್ ಕನ್ಸೆಂಟನ್ನು ವಾಪಸ್ ಪಡೆದ್ರೆ ವಾಟ್ ಹ್ಯಾಪನ್ಸ್, ಏನಾಗುತ್ತಂದರೆ ಎವ್ರಿ ಒಂದು ಸಿಂಗಲ್ ಅರ್ಥಾಯ್ತಾ ಯಾವುದೇ ಒಂದು ಪ್ರಕರಣ ಆಗಿರ್ಬೋದು, ಆಯಿತಾ? ಯಾವುದೇ ಪ್ರಕರಣವನ್ನು ಕರ್ನಾಟಕದಲ್ಲಿ ತನಿಖೆ ಮಾಡಬೇಕಾದ್ರೆ ನಾವು ವಿಚ್ ಎವರ್ ದ ಸ್ಟೇಟ್ ಈಸ್ ಟೇಕಿಂಗ್ ಬ್ಯಾಕ್ ದಿ ಜನರಲ್ ಕನ್ಸೆಂಟು, ಯಾವುದೇ ಒಂದು ಸ್ಟೇಟ್ ಆ ಜನರಲ್ ಕನ್ಸೆಂಟನ್ನು ವಾಪಸ್ ಏನು ತಗೊಂಡಿರುತ್ತೆ, ಆ ರಾಜ್ಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ಪಡೆಯಲೇಬೇಕು. ಹಾಗಾದರೆ ರಾಜ್ಯ ಸರ್ಕಾರದ ಅನುಮತಿ ಪಡೆಯಲೇಬೇಕು ಅಂದರೆ ಎಲ್ಲ ಪ್ರಕರಣಗಳಲ್ಲಿ ಹೀಗಾಗುತ್ತೆ ಎಕ್ಸ್ಟ್ರೀಮ್ ಎಂದು ಇಲ್ಲ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್, ಆಯಿತಾ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟು ಡೈರೆಕ್ಷನ್ ಏನಾದರೂ ಮಾಡಿದ್ರೆ, ಇಫ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಸ್ ವಿಚ್ ಡೈರೆಕ್ಟೆಡ್ ಟು CBI ಟು ಇನ್ವೆಸ್ಟಿಗೇಟ್ ದ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಇನ್ವೆಸ್ಟಿಗೇಷನ್ ಮಾಡಂದ್ರೆ ಆದೇಶ ನೀಡಿದ್ರೆ, ವರ್ಡಿಕ್ಟನ್ನು ಹೊರಡಿಸಿದ್ರೆ,
ಆ ಸಂದರ್ಭದಲ್ಲಿ CBI ಕ್ಯಾನ್ ಇನ್ವೆಸ್ಟಿಗೇಟ್ ದ ಪರ್ಟಿಕ್ಯುಲರ್ ಸ್ಟೇಟ್ ವಿತೌಟ್ ಟೇಕಿಂಗ್ ದ ಕನ್ಸೆಂಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಆಯ್ತಾ, ಇದು ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್. ನೋಡಿ, CBI ತನಿಖೆಗೆ ನಡೆಸಲು ನೀಡಿದ ಮುಕ್ತ ಅನುಮತಿ, ದ್ಯಾಟ್ ಈಸ್ ಜನರಲ್ ಕನ್ಸೆಂಟ್ ಅಂತ ಹೇಳ್ತೀವಿ. ಜನರಲ್ ಕನ್ಸೆಂಟ್ ವಾಪಸ್ ಪಡೆದು ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆಯ್ತಾ, ಹಾಗಾಗಿ ಈ ಮೂಲಕ ಮುಕ್ತ ಅನುಮತಿಯನ್ನು ವಾಪಸ್ ಪಡೆದ ರಾಜ್ಯಗಳ ಪಟ್ಟಿಗೆ ಸೇರಿದೆ. ಜನರಲ್ ಕನ್ಸೆಂಟ್ ಏನು ಬ್ಯಾಕ್ ಪಡೆದುಕೊಂಡಿದೆ ಕೆಲವೊಂದು ರಾಜ್ಯಗಳು, ಸೊ ಆಯಾ ರಾಜ್ಯಗಳಿಂದ ಇದು ಏನು ಮಾಡಲಾಗಿದೆ ಅಂದ್ರೆ ಆಯಾ ರಾಜ್ಯಗಳ ಪಟ್ಟಿಗೆ ಕರ್ನಾಟಕವು ಕೂಡ ಸೇರ್ಪಡೆಯಾಗಿರ್ತಕ್ಕಂಥ. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಸೊ ಎಲ್ಲಾ ಕೇಸುಗಳಲ್ಲಿ CBI ಮಿಸ್ಲೀಡ್ ಆಗಿದೆನೋ ಅಥವಾ ಅದು ಕರೆಕ್ಟಾಗಿ ಒಂದು ಪೊಲಿಟಿಕಲಿ ಪ್ರೆಷರ್ ಇಂದಾಗಿ ಇನ್ವೆಸ್ಟಿಗೇಷನ್ ಮಾಡಿದೇನೋ ಅಂತಾನೂ ಕೂಡ ಹೇಳಕ್ಕಾಗಲ್ಲ, ಮಾಡಿಲ್ಲ ಅಂತಾನೂ ಕೂಡ ಹೇಳಕ್ಕಾಗಲ್ಲ, ಮಾಡಿದೆ ಅಂತಾನೂ ಕೂಡ ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಏನಂದ್ರೆ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಾಸ್ತವಿಕ ಅಂಶ, ದಟ್ ಈಸ್ CBI ಅಂತಕ್ಕಂಥದ್ದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು, ದಟ್ ಈಸ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ಅರ್ಥಾಯ್ತಾ, ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ. ಅರ್ಥಾಯ್ತಾ, ಇದು CBI. ಹಾಗಾದ್ರೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಒಂದು ಬೇರೆ ಪಕ್ಷ ಇರ್ಬೋದು, ಅದರ್ ಪೊಲಿಟಿಕಲ್ ಪಾರ್ಟಿ ಇರ್ಬೋದು. ಇನ್ನು ಕೆಳಗಡೆ ನಮ್ಮ ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇದೆ. ಫೆಡರಲ್ ಸ್ಟ್ರಕ್ಚರ್ ಅಂದ್ರೆ ಕೆಳಗಡೆ ರಾಜ್ಯಗಳಿದಾವೆ. ಸೊ ರಾಜ್ಯಗಳಲ್ಲಿ ಒಂದು ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ ಇರ್ಬೋದು. ಸೊ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ ಇರೋದ್ರಿಂದಾಗಿ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅವಾಗ ದಿ ಸೆಂಟ್ರಲ್ ಗೌರ್ಮೆಂಟ್ ಅರ್ಥಾಯ್ತಾ ಏನ್ ಮಾಡಬಹುದು ಅಂದ್ರೆ ಇಂಥ ಒಂದು ತನಿಖಾ ಸಂಸ್ಥೆಗಳನ್ನ ಮಿಸ್ ಆಗಿ ಯೂಸ್ ಮಾಡಬಹುದು. ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಡಿಸ್ಟೆಬಿಲೈಸ್ ಮಾಡೋಗೋಸ್ಕರ. ಸೊ ಅದಕ್ಕೆ ಏನಂದ್ರೆ ರಾಜ್ಯಗಳಿಗೆ ಒಂದು ಪವರ್ ಅನ್ನ ನೀಡಲಾಗಿದೆ, ದಟ್ ಇಸ್ ಥ್ರೂ ದಿ ಜನರಲ್ ಕನ್ಸೆಂಟ್ ಅಂತೇಳಿ. ಸೊ ಆ ಜನರಲ್ ಕನ್ಸೆಂಟ್ ಅನ್ನ ವಾಪಸ್ ಪಡೆದುಕೊಂಡ್ರೆ ಈ ತರ ಆಗೋದು ಕಡಿಮೆ ಆಗುತ್ತೆ. ಬಟ್ ಒಂದು ಎಕ್ಸೆಪ್ಷನ್ ನಿಮ್ಗೆ ಹೇಳಿದೀನಿ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನಾದರೂ ಆದೇಶ ನೀಡಿದ್ರೆ ವಿತೌಟ್ ಟೇಕಿಂಗ್ ದ ಪರ್ಮಿಷನ್ ಫ್ರಮ್ ದ ಸ್ಟೇಟು CBI ಕ್ಯಾನ್ ಇನ್ವೆಸ್ಟಿಗೇಟ್ ಇನ್ ದ ಪರ್ಟಿಕ್ಯುಲರ್ ಸ್ಟೇಟ್ ಅಂತ ನಾನು ಹೇಳಿದೆ ನಿಮ್ಗೆ. ಅರ್ಥ ಆಯ್ತಾ? ಈ ಮೂಲಕ ಮುಕ್ತ ಅನುಮತಿಯನ್ನು ವಾಪಸ್ ಪಡೆದ ರಾಜ್ಯಗಳ ಪಟ್ಟಿಗೆ ಸೇರಿದೆ. ಇನ್ನು ಮುಕ್ತ ಅನುಮತಿ ಹಿಂಪಡೆದ ಇತರ ರಾಜ್ಯಗಳು ಯಾವಿದಾವೆ? ದಟ್ ಈಸ್ ಪಂಜಾಬ್, ಕೇರಳ, ತಮಿಳುನಾಡು, ತೆಲಂಗಾಣ, ಪಶ್ಚಿಮ ಬಂಗಾಳ, ಜಾರ್ಖಂಡ್. ಇವೆಲ್ಲವೂ ಏನ್ ಮಾಡಿದ್ದೇವೆ ಅಂದ್ರೆ ಜನರಲ್ ಕನ್ಸೆಂಟ್ ಅನ್ನ ವಾಪಸ್ ಪಡೆದುಕೊಂಡಿದ್ದೇವೆ. ಸೊ ಇಲ್ಲಿ ನೋಡಿ, ಎಲ್ಲವೂ ಕೂಡ ಏನಂದ್ರೆ BJP-ಯೇತರ ಪಕ್ಷಗಳಿದಾವೆ, BJP-ಯೇತರ ರಾಜ್ಯಗಳಿದಾವೆ. ಆಯ್ತಾ, BJP-ಯೇತರ ರಾಜ್ಯಗಳು ಏನ್ ಮಾಡಿದಾವೆ ಅಂದ್ರೆ ಈ ಒಂದು ಜನರಲ್ ಕನ್ಸೆಂಟ್ ಅನ್ನ ವಾಪಸ್ ಪಡೆದುಕೊಂಡಿರ್ತಕ್ಕಂಥದ್ದು. ಈ ರಾಜ್ಯಗಳಲ್ಲಿ ತನಿಖೆ ನಡೆಸಬೇಕಾದರೆ ಅರ್ಥಾಯ್ತಾ ಪ್ರತಿ ಪ್ರಕರಣದಲ್ಲಿಯೂ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡೆಯಬೇಕಾಗುತ್ತೆ. ಅರ್ಥಾಯ್ತಾ, ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಅರ್ಥಾಯ್ತಾ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ತನಿಖೆಗೆ ಆದೇಶ ನೀಡಿದಾಗ ರಾಜ್ಯ ಸರ್ಕಾರದ ಅನುಮತಿ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಇಷ್ಟೆಲ್ಲ ಮಾಹಿತಿ ಗೊತ್ತಿರಬೇಕು ನಿಮಗೆ. ಇನ್ನ CBI ಅಂತಕ್ಕಂಥದ್ದು ಇದನ್ನ ಡೆಲ್ಲಿ ಪೊಲೀಸ್ ಆಕ್ಟ್ ಮುಖಾಂತರ ಸ್ಥಾಪನೆ ಆಯಿತು. ಯಾವಾಗ ಸ್ಥಾಪನೆ ಆಯಿತು? ಕೇಂದ್ರ ಕಚೇರಿಯಲ್ಲಿದೆ. ಇದರ ಪ್ರಸ್ತುತ ಮಹಾನಿರ್ದೇಶಕರು ಯಾರಿದ್ದಾರೆ? ವಿ ಆಲ್ರೆಡಿ ಡಿಸ್ಕಸ್ ಇನ್ ಪ್ರೀವಿಯಸ್ ಕ್ಲಾಸ್ ಫ್ರಮ್ 10 to 12 ಟೈಮ್ಸ್. ಸೊ ಅದಕ್ಕೆ ನಾನು ಇದರಲ್ಲಿ ಇನ್ಫಾರ್ಮೇಷನ್ ಅನ್ನು ಆ್ಯಡ್ ಮಾಡಿಲ್ಲ. ಅದಕ್ಕೆ ನಾನು ಹೇಳದ್ದು, ಕ್ಲಾಸಲ್ಲಿ ಕೆಲವೊಂದು ಟೈಮಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ಒಂದು ಕ್ಲಾಸ್ ಕೇಳಿಲ್ಲ ಅಂದರೆ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ಬಟ್ ಅದನ್ನು ನಾವು ಮ್ಯಾಗ್ಝಿನಲ್ಲಿ ಕನ್ಸಾಲ್ಡೇಟ್ ಮಾಡಿರ್ತೀವಿ. ಯಾರಿಗೆ ನಿಮಗೆ ಕ್ಲಾಸಿಂದ ಇನ್ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಅನಿಸ್ತಾ ಇದೆ, ಯು ಹ್ಯಾವ್ ಒನ್ ಆಪ್ಷನ್, ದಟ್ ಈಸ್ ಮ್ಯಾಗ್ಝಿನ್. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, ಜಾಗತಿಕ ನಾವೀನ್ಯತೆ ಸೂಚ್ಯಂಕ 2024ರಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 39ನೇ ಸ್ಥಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಆಯ್ತಾ? ಸೂಚ್ಯಂಕದ ಹೆಸರೇನ್ರಿ? ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ, GI ಅಂತ ಹೇಳ್ತೀವಿ. ಸೊ ಈ ಇಂಡೆಕ್ಸ್ ಅನ್ನ ಪ್ರಸ್ತುತವಾಗಿ 2024ನೇ ಸಾಲಿಂದ ಏನಾಗಿದೆ, ಬಿಡುಗಡೆಯಾಗಿರ್ತಕ್ಕಂಥದ್ದು. ಸೊ ಬಿಡುಗಡೆಯಾಗಿರ್ತಕ್ಕಂಥ ಈ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಅಂದ್ರೆ 39ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಸೂಚ್ಯಂಕವನ್ನ ಏನ್ ಮಾಡತ್ತಂದ್ರೆ ಪರ್ಟಿಕ್ಯುಲರ್ಲಿ ಆಯಾ ದೇಶಗಳಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ ದೇಶಗಳಲ್ಲಿ ಇನೋವೇಷನ್ ಯಾವ ತರ ಆಗ್ತಾ ಇದೆ ಅಂದ್ರೆ ನಾವೀನ್ಯತೆ ಯಾವ ತರ ಆಗ್ತಾ ಇದೆ ಅಂದ್ರೆ ತೋರಿಸ್ಕೊಡುತ್ತೆ. ಇದನ್ನ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವ್ದಾದ್ರೆ ವೈಪೋ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ, ಈ ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತೆ. ಸೊ ಇಲ್ಲಿ ಟಾಪ್ ಸ್ಥಾನ ಪಡೆದ ಯಾವ ಆಧಾರದ ಮೇಲೆ ಈ ಸೂಚ್ಯಂಕವನ್ನ ಬಿಡುಗಡೆ ಮಾಡಲಾಗುತ್ತೆ, ಆಮೇಲೆ ಇನ್ನು ವೈಪೋ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾವು ಏನ್ ಮಾಡಿ ಈಗ ಡಿಸ್ಕಷನ್ ಮಾಡೋಣ. ಜಾಗತಿಕ ಆವಿಷ್ಕಾರ ಸೂಚ್ಯಂಕ, ದ್ಯಾಟ್ ಇಸ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಿ. 2024ರಲ್ಲಿ ಭಾರತ 133 ದೇಶಗಳ ಪೈಕಿ 39ನೇ ಸ್ಥಾನ ಪಡೆದುಕೊಂಡಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕ ಇನ್ಫಾರ್ಮೇಶನ್. ಎಷ್ಟು ದೇಶಗಳು? 133 ದೇಶಗಳ ಪೈಕಿ 39ನೇ ಸ್ಥಾನ.
2023ರಲ್ಲಿ 131 ದೇಶಗಳ ಪೈಕಿ ಭಾರತ 40ನೇ ಸ್ಥಾನವನ್ನ ಪಡೆದುಕೊಂಡಿತ್ತು 2023ರಲ್ಲಿ. ಇನ್ನು ಭಾರತವು 2015ರಲ್ಲಿ 81ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಸೊ 81ನೇ ಸ್ಥಾನದಲ್ಲಿ ಏನು ಕಂಪೇರ್ ಮಾಡ್ತಾ ಇದ್ದಾರೆ ಆಫ್ಟರ್ ದಿ ಬಿಜೆಪಿ ಗೌರ್ಮೆಂಟ್ ದಟ್ ಇಸ್ ಕೇಮ್ ಇನ್ ಟು ಪವರ್ ಅವಾಗ ಬಂದಾಗ ಹೆಂಗ್ ಇಂಪ್ರೂವ್ಮೆಂಟ್ ಆಯಿತು ಅಂತ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇಂಪ್ರೂವ್ಮೆಂಟ್ 2015ರಲ್ಲಿ 81ರಿಂದ 2024ಕ್ಕೆ ಎಷ್ಟನೇ ಸ್ಥಾನಕ್ಕೆ ಬಂದಿದೆ 39ನೇ ಸ್ಥಾನಕ್ಕೆ ಪಡ್ಕೊಂಡಿದೆ. ಸೊ ಇಟ್ ಇಸ್ ವಾಟ್ ಇಂಡಿಕೇಟ್ಸ್ ದಿ ಎನ್ವೈರನ್ಮೆಂಟ್ ಫಾರ್ ಇನೋವೇಷನ್ಸ್ ಅಥವಾ ಎನ್ವೈರನ್ಮೆಂಟ್ ಫಾರ್ ಇನೋವೇಷನ್ ಈಸ್ ಇಂಪ್ರೂವಿಂಗ್ ಇನ್ ಇಂಡಿಯಾ. ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆಗಳಾದ್ರೆ ವೈಪೋ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ ಬಿಡುಗಡೆ ಮಾಡುತ್ತೆ. ಇನ್ನು ಟಾಪ್ ಸ್ಥಾನ ಪಡೆದ ದೇಶಗಳು ಯಾವ ಈ ಸೂಚ್ಯಾಂಕದಂದ್ರೆ ಸ್ವಿಟ್ಜರ್ಲ್ಯಾಂಡ್ ಫಸ್ಟ್ನೇ ಸ್ಥಾನ, ಸೆಕೆಂಡ್ ರ್ಯಾಂಕ್ ಸ್ವೀಡನ್, ಥರ್ಡ್ ರ್ಯಾಂಕ್ USA, ಮೂರನೇ ಸ್ಥಾನ ಸಿಂಗಾಪುರ್, ನಾಲ್ಕನೇ ಸ್ಥಾನ ಸಿಂಗಾಪುರ್, 5ನೇ ಸ್ಥಾನ UK. ಇವೇನಂದ್ರೆ ಟಾಪ್ ಸ್ಥಾನ ಪಡೆದ ದೇಶಗಳಾಗಿರ್ತಕ್ಕಂಥದ್ದು. ಇನ್ನು ಚೀನಾ, ಟರ್ಕಿ, ಭಾರತ್, ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ ಕಳೆದ 10 ವರ್ಷಗಳಲ್ಲಿ ನಾವೀನ್ಯತೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಅರ್ಥ ಆಯ್ತಾ. ಇನ್ನ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಬಗ್ಗೆ ಸ್ವಲ್ಪ ಹಿನ್ನೆಲೆ ನೋಡ್ತಾ ಬಂದಾಗ 24 ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಆಯ್ತಾ ಈ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಪ್ರಕಟ ಮಾಡುತ್ತೆ. ಈ ಸೂಚ್ಯಂಕವನ್ನ ಮೊದಲ ಬಾರಿಗೆ 2007ರಲ್ಲಿ ಬಿಡುಗಡೆ ಮಾಡಲಾಯಿತು ಮತ್ತು ಇದನ್ನ ವಾರ್ಷಿಕವಾಗಿ ಪ್ರತಿ ವರ್ಷನೂ ಕೂಡ ಈ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಲಾಗುತ್ತೆ. ಇನ್ನು 2 ಉಪ ಸೂಚ್ಯಂಕಗಳಲ್ಲಿನ ಅಂಕಗಳನ್ನ ಸರಾಸರಿ ತೆಗೆದುಕೊಳ್ಳುವ ಮೂಲಕ ಈ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ 2 ಉಪ ಸೂಚ್ಯಂಕಗಳಲ್ಲಿ ಯಾವುದಂದ್ರೆ ಒಂದು ನಾವೀನ್ಯತೆ ಇನ್ಪುಟ್ ಅರ್ಥಾಯ್ತಾ ಇನ್ಪುಟ್ ಇಂಡೆಕ್ಸ್, ಇನ್ನು ನಾವೀನ್ಯತೆ ಔಟ್ಪುಟ್ ಇಂಡೆಕ್ಸ್ ಆಯ್ತಾ. ನಾವೀನ್ಯತೆ ಇನ್ಪುಟ್ ಇಂಡೆಕ್ಸ್ ಮತ್ತು ನಾವೀನ್ಯತೆ ಔಟ್ಪುಟ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಎನಿ ಒಂದು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾವು ಇನ್ಪುಟ್ ಆಗಿ ಮೊದಲು ನಾವು ಟೆಕ್ನಾಲಜಿ ಅಥವಾ ಇನೋವೇಷನ್ ಅನ್ನ ಯಾವ ತರ ಮಾಡ್ತಾ ಇದೀವಿ, ಆ ಇನೋವೇಷನ್ ಮಾಡೋದ್ರಿಂದಾಗಿ ಔಟ್ಪುಟ್ ಅಲ್ಲಿ ಇನೋವೇಷನ್ ಎಷ್ಟು ನಮಗೆ ವರ್ಕೌಟ್ ಆಗಿದೆ ಆಯ್ತಾ. ಇವು 2 ಉಪ ಸೂಚ್ಯಂಕಗಳಲ್ಲಿ ಸೂಚ್ಯಂಕ ಬಿಡುಗಡೆ ಮಾಡಲಾಗುತ್ತೆ. ಇನ್ನು ವಿಶ್ವ ಬೌದ್ಧಿಕ ಆಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಸೇವೆಗಳಾಗಿರ್ಬೋದು, ನೀತಿ, ಮಾಹಿತಿ ಮತ್ತು ಸಹಕಾರಕ್ಕಾಗಿ ಒಂದು ಜಾಗತಿಕ ವೇದಿಕೆಯಾಗಿರ್ತಕ್ಕಂಥದ್ದು. ಇದು 193 ಸದಸ್ಯ ರಾಷ್ಟ್ರಗಳೊಂದಿಗೆ ವಿಶ್ವಸಂಸ್ಥೆಯ ಸಹಾಯಧನವನ್ನು ಪಡೆಯುವ ಒಂದು ಸಂಸ್ಥೆ, ಅದರ ಸ್ವಯಂ ಧನ ಸಹಾಯ ಸಂಸ್ಥೆಯಾಗಿರ್ತಕ್ಕಂಥದ್ದು. ಇನ್ನು ಸ್ಥಾಪನೆ ಆಗಿರ್ತಕ್ಕಂಥದ್ದು 1967. ಇದರ ಕೇಂದ್ರ ಕಚೇರಿ ಎಲ್ಲಿಂದರೆ ಜಿನೇವಾ ದಟ್ ಇಸ್ ಇನ್ ಸ್ವಿಟ್ಜರ್ಲ್ಯಾಂಡ್ ದಲ್ಲಿ ಕಂಡು ಬರುತ್ತೆ. ಮತ್ತೆ ಬಿಡುಗಡೆ ಮಾಡುವವರು ಯಾರು, ಯಾವ ಸೂಚ್ಯಾಂಕದ ಹೆಸರೇನು, ಭಾರತ ಸ್ಥಾನ ಏನು, ಭಾರತದ ಲಾಸ್ಟ್ ಟೈಮ್ ಸ್ಥಾನ ಏನಾಗಿತ್ತು, ಟಾಪ್ ಸ್ಥಾನ ಪಡೆದ ಒಂದು ದೇಶಗಳ್ಯಾವು, ಆಮೇಲೆ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಬಗ್ಗೆ ವಿ ಕವರ್ಡ್ 360 ಡಿಗ್ರಿ ಅದೈತೆ ಎಲ್ಲಾ ಕವರ್ ಮಾಡಿದೆ ಇದರಲ್ಲಿ. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಭಾರತ ಮತ್ತು ಯಾವ ದೇಶದ ಮಧ್ಯದಲ್ಲಿ ಖಜಿಂದ ಸಮರಾಭ್ಯಾಸ ಜರುಗುತ್ತದೆ ಅಂತ ಪ್ರಶ್ನೆನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಈಸ್ ಕಜಕಿಸ್ತಾನ್. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ಇಸ್ ಕಜಕಿಸ್ತಾನ್. ಕಜಕಿಸ್ತಾನ್ ಮೀನ್ಸ್ ಕಜಕಿಸ್ತಾನ್ ಅಂಡ್ IND ಮೀನ್ಸ್ ಇಂಡಿಯಾ. ಕಜಕಿಸ್ತಾನ್ ಮತ್ತು ಇಂಡಿಯಾದ ಮಧ್ಯೆ ನಡೆಯುವ ಒಂದು ಸಮರಾಭ್ಯಾಸ ಖಜಿಂದ ಅಂತ ನಾವು ಹೇಳ್ತೀವಿ. ಭಾರತ ಮತ್ತು ಕಜಕಿಸ್ತಾನ್ ಮಧ್ಯದಲ್ಲಿ ನಡೆಯುವ ಖಜಿಂದ ಜಂಟಿ ಮಿಲಿಟರಿ ವ್ಯಾಯಾಮ ನಡೀತಾ ಇದೆ. ಸೊ ಇದು ಉತ್ತರಾಖಂಡದ ಅವಲಿಯಲ್ಲಿ ಪ್ರಾರಂಭವಾಯಿತು. ಪ್ರತಿ ವರ್ಷ 2 ದೇಶಗಳ ನಡುವೆ ಪರ್ಯಾಯವಾಗಿ ನಡೆಸಲಾಗುತ್ತೆ. ಅಂದ್ರೆ ಒಂದು ಬಾರಿ ಭಾರತದಲ್ಲಿ ನಡೆದರೆ ಇನ್ನೊಂದು ಬಾರಿ ಕಜಕಿಸ್ತಾನದಲ್ಲಿ ನಡೆಯುತ್ತೆ. ಸೊ ಇಟ್ ಇಸ್ ಏನಂದ್ರೆ ಒಂದು ವಾರ್ಷಿಕವಾಗಿ ನಡೆಯುತ್ತೆ ಅರ್ಥ ಆಯ್ತಾ. ಆದ್ರೆ ಹೆಂಗ್ ನಡೆಯುತ್ತೆ ಅಂದ್ರೆ ಈ ಬಾರಿ ಇಂಡಿಯಾದಲ್ಲಿ ನಡೆದಿದೆ, ನೆಕ್ಸ್ಟ್ ಟೈಮ್ ಕಜಕಿಸ್ತಾನದಲ್ಲಿ ನಡೆಯುತ್ತೆ, ಈ ತರ ಪರ್ಯಾಯವಾಗಿ. ಪ್ರಸ್ತುತವಾಗಿ ನಡೆದ ಆವೃತ್ತಿ 8ನೇ ಆವೃತ್ತಿದಾಗಿದೆ. ಸೊ ಇಟ್ ಮೀನ್ಸ್ ದಟ್ ಇಟ್ ಸ್ಟಾರ್ಟೆಡ್ ಇನ್ 2016. 2016ರಲ್ಲಿ ಈ ಸಮರಾಭ್ಯಾಸವು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದ್ದೀನಿ ವೇರಿಯಸ್ ಇಂಡೆಕ್ಸಸ್ ಅರ್ಥ ಆಯ್ತಾ, ವಿವಿಧ ಒಂದು ಸೂಚ್ಯಾಂಕಗಳು ಮತ್ತು ವಿವಿಧ ಸಮರಾಭ್ಯಾಸಗಳು ಆಯ್ತಾ. ಇಂಡಿಯಾಸ್ ಎಕ್ಸರ್ಸೈಸ್ ವಿತ್ ಅದರ್ ನೇಷನ್ಸ್ ಅಂಡ್ ವೇರಿಯಸ್ ಇಂಡೆಕ್ಸಸ್ ಅಂಡ್ ದಟ್ ಇಂಡೆಕ್ಸ್ ಇಂಡಿಯಾಸ್ ರ್ಯಾಂಕ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್ಸ್. ಇತ್ತೀಚೆಗೆ ಯಾವ ನಟನೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಘೋಷಿಸಲಾಗಿದೆ? ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಿಥುನ್ ಚಕ್ರವರ್ತಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಇದಕ್ಕೆ ಎಷ್ಟು ಸ್ಟಾರ್ ಕೊಟ್ಟರು, ಈ ಕ್ವಶನ್ಗೆ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆ. ತಿಳ್ಕೊಂಬಿಡಿ 2024ನೇ ಸಾಲಿನಲ್ಲಿ ಯಾವುದೇ ಎಕ್ಸಾಮಿನೇಷನ್ ನಡೀಲಿ, ಸೊ ಆ ಎಕ್ಸಾಮಿನೇಷನ್ಗೆ ದಿಸ್ ಕ್ವಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ನೋಡ್ರಿ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಅವರಿಗೆ ಭಾರತೀಯ ಚಿತ್ರರಂಗದ ಒಂದು ಅತ್ಯುನ್ನತ ಮನ್ನಣೆಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಆಯ್ತಾ. ಭಾರತೀಯದಲ್ಲಿ ಚಿತ್ರರಂಗ ಒಂದು ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಗೌರವ ಯಾವುದಾದ್ರೂ ಇದ್ರೆ ದಟ್ ಇಸ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತ ಹೇಳ್ತೀವಿ. ಇತ್ತೀಚೆಗೆ ಏನ್ ಮಾಡಿದ್ರೆ ಕೇಂದ್ರ ಸಚಿವ ಆಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರು ಮಿಥುನ್ ಚಕ್ರವರ್ತಿ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ
ಭಾಜನರಾಗಿದ್ದಾರೆ, ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಅವರಿಗೆ 70ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ದಟ್ ಈಸ್ ಅಕ್ಟೋಬರ್ ಮೇ ಬಿ 8ರಿಂದ ನಡೆಯುತ್ತಿದೆ. 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನ ಅಧಿಕೃತವಾಗಿ ಪ್ರದಾನ ಮಾಡಲಾಗುತ್ತೆ ಅಂತ ಮಾಹಿತಿಯನ್ನ ಬಂದಿರತಕ್ಕಂಥದ್ದು. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಭಾರತೀಯ ಸಿನಿಮಾ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ಆಮೇಲೆ ಈ ಪ್ರಶಸ್ತಿಯನ್ನ 1969ರಲ್ಲಿ ಸ್ಥಾಪಿಸಲಾಯಿತು. ಆಯ್ತಾ, ಇದೊಂದು ಏನಂದ್ರೆ ಭಾರತೀಯ ಪ್ರಸಾರ ಸಚಿವಾಲಯ ಸ್ಥಾಪಿಸಿರುವ ಸಂಸ್ಥೆಯಾದ ಚಲನಚಿತ್ರೋತ್ಸವ ನಿರ್ದೇಶನಾಲಯವು ವಾರ್ಷಿಕವಾಗಿ ಈ ಪ್ರಶಸ್ತಿಯನ್ನ ನೀಡುತ್ತದೆ. ಅಂದ್ರೆ ಭಾರತ ಸರ್ಕಾರ ನೀಡುತ್ತೆ ಈ ಪ್ರಶಸ್ತಿ. ಸೊ ಭಾರತ ಸರ್ಕಾರದ ವಿಚ್ ಒಂದು ಸಚಿವಾಲಯ ಅಥವಾ ವಿಚ್ ಮಿನಿಸ್ಟ್ರಿ ಅಂದ್ರೆ ಭಾರತೀಯ ಪ್ರಸಾರ ಸಚಿವಾಲಯ. ಈ ಭಾರತೀಯ ಪ್ರಸಾರ ಸಚಿವಾಲಯ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ದಟ್ ಈಸ್ ಚಲನಚಿತ್ರೋತ್ಸವ ನಿರ್ದೇಶನಾಲಯ ಏನ್ ಮಾಡುತ್ತೆ, ಎವ್ರಿ ಇಯರ್ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ನೀಡುತ್ತೆ. ಈ ಬಾರಿ ಮಿಥುನ್ ಚಕ್ರವರ್ತಿ ದಟ್ ಈಸ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಅವರಿಗೆ 70ನೇ ಒಂದು ರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತೆ, ಅವಾಗ ಆ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗುತ್ತೆ. ಭಾರತೀಯ ಚಲನಚಿತ್ರಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಅವರ ಕೊಡುಗೆಯನ್ನು ಸ್ಮರಿಸಲು ಭಾರತ ಸರ್ಕಾರ ಈ ಪ್ರಶಸ್ತಿಯನ್ನ ಸ್ಥಾಪಿಸಿದೆ. ಭಾರತ ಚಲನಚಿತ್ರದ ಪಿತಾಮಹ ಯಾರಂದ್ರೆ ನಾವು ದಾದಾ ಸಾಹೇಬ್ ಫಾಲ್ಕೆ ಅಂತ ಹೇಳ್ತೀವಿ. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರಂದ್ರೆ ದೇವಿಕಾ ರಾಣಿ. ಇಂಪಾರ್ಟೆಂಟ್. ಮೊದಲ ಪಡೆದವರು ಯಾರು, ಯಾವ ಕ್ಷೇತ್ರಕ್ಕೆ ನೀಡುತ್ತೆ, ವಿಶೇಷತೆ ಏನು, ಯಾರು ನೀಡುತ್ತಾರೆ, ಯಾರು ಭಾಜನರಾಗಿದ್ದಾರೆ, ಇಷ್ಟು ಹೇಳಿದೆ ನಿಮಗೆ. ಇನ್ನು ಪ್ರಶಸ್ತಿ ಪಡೆದ ಪ್ರಮುಖರು ಯಾರಂದ್ರೆ ರಾಜ್ಕುಮಾರ್ ಅವರು 1995ರಲ್ಲಿ ಪಡೆದುಕೊಂಡಿದ್ದಾರೆ. ಇನ್ನು ಶಶಿ ಕಪೂರ್ ಅವರು ಪಡೆದುಕೊಂಡಿದ್ದಾರೆ, ಆಶಾ ಭೋಸ್ಲೆ ಪಡೆದುಕೊಂಡಿದ್ದಾರೆ, ಅಮಿತಾಬ್ ಬಚ್ಚನ್ ಪಡೆದಿದ್ದಾರೆ, ಲತಾ ಮಂಗೇಶ್ಕರ್, ವಿನೋದ್ ಖನ್ನಾ. ನಾನು ಪ್ರಮುಖರನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದರೆ ಇನ್ನೂ ಸುಮಾರು ಜನ ಇದ್ದಾರೆ. ಅರ್ಥ ಆಯ್ತಾ? ಸೊ ಇಷ್ಟು ಮಾಹಿತಿ ನಮ್ಮ ತಲೆಯಲ್ಲಿರಬೇಕು. ಇನ್ನ ವಹೀದಾ ರೆಹಮಾನ್ ಅವರು 2023ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು. ಅವರು ಇದನ್ನು ಕೂಡ ಇನ್ಫಾರ್ಮೇಶನ್ ಗೊತ್ತಿರಬೇಕು ನಿಮಗೆ. ಇನ್ನು ನಮ್ಮ ಮ್ಯಾಗ್ಝಿನ್ ಅಲ್ಲಿ ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಬಹುದು ಸರ್. 2021ರಲ್ಲಿ ಯಾರು, 2022ರಲ್ಲಿ ಯಾರು, 2023ರಲ್ಲಿ ಯಾರು, ಇವು ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಾ. ನೋಡಿ, ಇಲ್ಲಿ ಮಿಸ್ ಆಗಿದ್ರು ಕೂಡ ಮ್ಯಾಗ್ಝಿನ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತೀವಿ 2021, 22, 23, 24 ಯಾರು ಅಂತ. ಅರ್ಥ ಆಯ್ತಾ? 23, 24 ಅಂತೂ ನಾನು ನಿಮಗೆ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ ಇತ್ತೀಚೆಗೆ ಯುನೆಸ್ಕೋ ಮಾನ್ಯತೆ ಪಡೆದ ಶ್ರೀ ಇಡಗುಂಜಿ ಯಕ್ಷಗಾನ ಮಂಡಳಿ ಕೆರೆಮನೆ ಇದು ಯಾವ ರಾಜ್ಯದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಕರ್ನಾಟಕ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯುನೆಸ್ಕೋ ಸಮಿತಿಗೆ ಸಲಹೆ ಜಾನಪದ ಪರಿಷತ್ ಆಯ್ಕೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಕೇಳಲಾಗಿದೆ. ಸೊ ಇದರ ಕುರಿತು ಡಿಸ್ಕಷನ್ ಮಾಡೋಣ. ರಾಮನಗರದಲ್ಲಿರುವ ಜಾನಪದ ಪರಿಷತ್ತು ಜೊತೆಯಲ್ಲೇ ಇದೀಗ ಯಕ್ಷರಂಗದಲ್ಲಿ ರಾಮನಗರದಲ್ಲಿರುವ ಜಾನಪದ ಸಾಹಿತ್ಯ ಪರಿಷತ್ತು ಇದು ಆಲ್ರೆಡಿ ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿದೆ. ಇದರ ಜೊತೆಯಲ್ಲಿ ಇದಕ್ಕೆ ಯಕ್ಷರಂಗದಲ್ಲಿ ಹಲವು ಪ್ರಥಮಗಳನ್ನು ಇತಿಹಾಸ ನಿರ್ಮಿಸಿದ ಹಲವು ದಿಗ್ಗಜ ಯಕ್ಷ ಕಲಾವಿದರನ್ನು ನಾಡಿಗೆ ಪರಿಚಯಿಸಿದ ಶ್ರೀ ಇಡಗುಂಜಿ ಯಕ್ಷಗಾನ ಮಂಡಳಿ ಕೆರೆಮನೆಗೆ ಯುನೆಸ್ಕೋ ಮಾನ್ಯತೆ ದೊರೆತಿದೆ. ಆಯ್ತಾ? ಕರ್ನಾಟಕದಲ್ಲಿ ಯಕ್ಷಗಾನ ಏನಾದರೂ ಫೇಮಸ್ ಆಗ್ಬೇಕಂದ್ರೆ ದಟ್ ಈಸ್ ಕಾರಣವಾಗಿರ್ತಕ್ಕಂಥದ್ದು ಇಡಗುಂಜಿ ಯಕ್ಷಗಾನ ಮಂಡಳಿ ಕೆರೆಮನೆ ಅಂತಕ್ಕಂಥದ್ದು. ಇದಕ್ಕೆ ಏನಾಗಿದೆ ಅಂದ್ರೆ ಯುನೆಸ್ಕೋದಿಂದ ಮಾನ್ಯತೆಯನ್ನು ಸಿಕ್ಕಿದೆ. ಸೊ ಹಿಂದೆ ಜನಪದ ಪರಿಷತ್ತು ರಾಮನಗರದ ಜಾನಪದ ಪರಿಷತ್ತಿಗೂ ಕೂಡ ನೀಡಲಾಗಿತ್ತು. ಯುನೆಸ್ಕೋದಿಂದ ಸಿಕ್ಕ ಮಾನ್ಯತೆಯಿಂದಾಗಿ ವಿಶ್ವದ 58 ರಾಷ್ಟ್ರೀಯ ಸಂಸ್ಥೆಗಳ ಪೈಕಿ ಶ್ರೀ ಇಡಗುಂಜಿ ಮಹಾಗಣತಿ ಯಕ್ಷಗಾನ ಮಂಡಳಿ ಕೆರೆಮನೆ ಎಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಇಡಗುಂಜಿ ಅಂತ ನೆನಪಿರಲಿ ಸಾಕು. ಮುಂದೆ ನಿಮಗೆ ನೆನಪಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ನೀವು ಟಿಕ್ ಮಾಡಬಹುದು. ಜೂನ್ ತಿಂಗಳ ಯುನೆಸ್ಕೋ ಮುಖ್ಯ ಕಚೇರಿಯಲ್ಲಿ ನಡೆದ 10ನೇ ಅಧಿವೇಶನದಲ್ಲಿ ಮಾನ್ಯತೆ ಘೋಷಿಸಲಾಗಿದೆ. ಯುನೆಸ್ಕೋ 2003ರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ ಆಂತರಿಕ ಸಮಿತಿ ಸಲಹೆ ಮಾಡಲು ಇನ್ನು ಇಡಗುಂಜಿ ಯಕ್ಷಗಾನ ಮಂಡಳಿ ಮಾನ್ಯತೆ ಪಡೆದಿದೆ. ಯುನೆಸ್ಕೋ 2003ರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ ಅಲ್ಲಿ ಮೂರ್ತ ಅಂದ್ರೆ ಎಲ್ಲಿ ಟಚಬಲ್ ನಾನ್ ಟಚಬಲ್ ಅಂತ ನಾವು ಹೇಳ್ತೀವಿ. ಅಮೂರ್ತ ಅಂದ್ರೆ ಅದಕ್ಕೆ ಟಚ್ ಮಾಡೋಕ್ಕಾಗಲ್ಲ. ಕಲೆ ಎಂದವರು ಟಚ್ ಮಾಡೋಕ್ಕಾಗತ್ತೇನ್ರಿ? ಕಲೆ ಪ್ರಮೋಟ್ ಮಾಡೋಕನ್ನ ಸೊ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಇದು ಏನಾಗಿದೆ ಮಾನ್ಯತೆ ಪಡೆದಿರ್ತಕ್ಕಂಥದ್ದು. 1934ರಲ್ಲಿ ಸ್ಥಾಪನೆಯಾದ ಇಡಗುಂಜಿ ಮೇಳ 90 ವರ್ಷಗಳ ವರ್ಣರಂಜಿತ ಕಲಾ ಇತಿಹಾಸ ಜೊತೆಗೆ ಇಂದು ಎಲ್ಲರ ಗಮನವನ್ನ ಸೆಳೆದಿರ್ತಕ್ಕಂಥದ್ದು. ಉತ್ತರ ಕನ್ನಡದ ಹೊನ್ನಾವರ ಗುಣವಂತೆ ಬಳ್ಳಿ ಮಂಡಳಿಯ ಕೇಂದ್ರ ಸ್ಥಾನವಿದೆ. ಉತ್ತರ ಕನ್ನಡ ಹೊನ್ನಾವರ ಗುಣವಂತೆ ಬಳ್ಳಿ ಈ ಸಂಸ್ಥೆಯ ಕೇಂದ್ರ ಸ್ಥಾನ ಇದೆ. ಯಕ್ಷಗಾನದ ಯುಗ ಪುರುಷದಿ ಕೆರೆಮನೆ ಶಿವರಾಮ್ ಹೆಗಡೆ ಅವರಿಂದ ಇದು ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು. ಇದು ಯಾರು ಸ್ಥಾಪನೆ ಮಾಡಿದ್ರೆ ಕೆರೆಮನೆ ಶಿವರಾಮ್ ಅಂತಕ್ಕಂಥವ್ರು ಇದನ್ನ
ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಮಾನ್ಯತೆ ಪಡೆಯೋದ್ರಿಂದ ಅನುಕೂಲತೆ ಏನೇನಿದೆ ಅಂದ್ರೆ ಕರಾವಳಿ ಯಕ್ಷಗಾನ ಕಲೆಗೆ ವಿಶ್ವ ಮಾನ್ಯತೆ ಗೌರವ ಸಿಕ್ಕಂತಾಗಲಿದೆ. ಇನ್ನು ವಿದೇಶಿಯರಿಗೂ ಕೂಡ ಈ ಕಲೆಯ ಕುರಿತು ಆಸಕ್ತಿ ಬೆಳೆಸುವ ಒಂದು ಅವಕಾಶವನ್ನು ಮೂಡಲಾಗಿದೆ. ಬಿಕಾಸ್ ಇಟ್ಸ್ ಬಿಕಮ್ ಇಂಟರ್ನ್ಯಾಷನಲಿ. ನೇರವಾಗಿ ಅಲ್ಲದಿದ್ದರೂ ಮಂಡಳಿಗೆ ಪರೋಕ್ಷ ಆರ್ಥಿಕ ನೆರವು ಬಾಗಿಲು ತೆರೆಯಲಿದೆ. ಇನ್ನು ಸರ್ಕಾರದಿಂದಲೂ ಇಡಗುಂಜಿ ಮೇಳಕ್ಕೆ ಹೆಚ್ಚೆಚ್ಚು ಪ್ರಾಧಾನ್ಯತೆ ಸಿಗುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಲಾ ಮೇಳಗಳಿಗೂ ನಮ್ಮ ಕಲೆಗೂ ಆದ್ಯತೆ ಸಿಗುವ ಒಂದು ನಿರೀಕ್ಷಿರ್ತಕ್ಕಂಥದ್ದು. ಇವೆಲ್ಲ ಆಗ್ತಕ್ಕಂಥ ಒಂದು ಅನುಕೂಲಗಳು ಅಂತ ಹೇಳ್ತೀವಿ. ನೋಡ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತ್ ಜನ್ ಎಂಬುದು ಒಂದು ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ AI ನ ವಿಧ. ಸೊ ಇಟ್ ಇಸ್ ಅ ಟೈಪ್ ಆಫ್ ಆರ್ಟಿಫಿಷಿಯಲ್ ಪ್ರೊಜೆಕ್ಟ್. ಒಂದು ಆರ್ಟಿಫಿಷಿಯಲ್ ಪ್ರೊಜೆಕ್ಟ್ ಅಂತ ಹೇಳ್ತೀವಿ ನಾವು ಗೊತ್ತಾ ಭಾರತ್ ಜನ್ ಅಂತಕ್ಕಂಥದ್ದು. ಸೊ ನಿಮಗೆ ಇಲ್ಲಿ ಭಾರತ್ ಜನ್ ಅಂದ್ರೆ ಭಾರತದ ಒಂದು ಜೀನ್ ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ ಆಪ್ಷನ್ ಅಲ್ಲಿ. ಸೊ ಇರ್ಬೋದು ಅಂತ ನೀವು ಟಿಕ್ ಮಾಡಬಾರ್ದು, ಅರ್ಥ ಆಯ್ತಾ. ಭಾರತ್ ಜನ್ ಅಂದ್ರೆ ಇಟ್ ಇಸ್ ಟೈಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ರಾಜೆಕ್ಟ್. ಆಯ್ತಾ, ಒಂದು ಪ್ರಾಜೆಕ್ಟ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಇಂಡಿಯಾದಲ್ಲಿ ಏನ್ ಮಾಡ್ತಾ ಇದ್ರೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ. ಸೊ ಅದು ಏನು ಅಂತಕ್ಕಂಥ ಹೇಳ್ತಾ ಇದೆ ನೋಡಿ. ಭಾರತ್ ಜನ್ ಯೋಜನೆಯನ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಅಧಿಕೃತವಾಗಿ ಇದನ್ನ ಪ್ರಾರಂಭಿಸಿದರು. ಭಾರತ್ ಜನ್ ಅಂದ್ರೆ ಜನರೇಟಿವ್ AI ನಲ್ಲಿನ ಒಂದು ಪ್ರಾಜೆಕ್ಟ್. ಜನರೇಟಿವ್ AI ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಇದೇನ್ ಮಾಡತ್ತಂದ್ರೆ ಚಿತ್ರಗಳಾಗಿರ್ಬೋದು, ಧ್ವನಿಗಳನ್ನ ಏನ್ ಮಾಡಬಹುದು, ರಚಿಸಬಹುದಾದ ಕೃತಕ ಬುದ್ಧಿಮತ್ತೆ ಧ್ವನಿಗಳು ಮತ್ತು ಚಿತ್ರಗಳನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಬುದ್ಧಿಮತ್ತೆ ಇದು. ಅಂದ್ರೆ ಏನಂದ್ರೆ AI ಅಂತ ಹೇಳ್ತೀವಿ. ಇದು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸುವುದು ಮತ್ತು AI ಬಳಸಿಕೊಂಡು ಭಾರತದಲ್ಲಿ ನಾಗರಿಕ ಒಂದು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದರಲ್ಲಿ ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಇಷ್ಟು ಇನ್ಫಾರ್ಮೇಶನ್ ಇರ್ಬೇಕು ನಿಮ್ ತಲೆ. ಇನ್ನು ಇದನ್ನ ಏನಂದ್ರೆ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ ದಟ್ ಇಸ್ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ IIT ಬಾಂಬೆ ಈ ಯೋಜನೆಯನ್ನು ಮುನ್ನಡೆಸ್ತಾ ಇದೆ. IIT ಬಾಂಬೆ ಗೊತ್ತಿರಬೇಕು. ಇದು 2 ವರ್ಷಗಳಲ್ಲಿ ಅಂದರೆ ಜುಲೈ 2026 ವೇಳೆಗೆ ಪೂರ್ಣಗೊಳ್ಳಲಿದೆ. ಒಂದು ಟಾರ್ಗೆಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆ ಟಾರ್ಗೆಟ್ 2023 2026 ಅಚೀವ್ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಭಾರತ್ ಜನ್ ಇಸ್ ಅ ಪ್ರಾಜೆಕ್ಟ್ ವಿಚ್ ಇಸ್ ರಿಲೇಟೆಡ್ ಟು ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಿದ್ದು. ಇಂಡಿಯಾ ಲಾಂಚ್ ಮಾಡಿರ್ತಕ್ಕಂಥದ್ದು. ಟಾರ್ಗೆಟ್ ಇಯರ್ 2026. ಆಮೇಲೆ ಇಲ್ಲಿ ಏನಂದ್ರೆ ಇಂಪಾರ್ಟೆಂಟು ಇದೇನಂದ್ರೆ ಚಿತ್ರಗಳಾಗಿರ್ಬೋದು, ಧ್ವನಿಗಳಾಗಿರ್ಬೋದು, ಅದನ್ನ ಏನ್ ಮಾಡುತ್ತೆ ಅಂದ್ರೆ ಮ್ಯಾನಿಪುಲೇಟ್ ಮಾಡೋದಾಗಿರ್ಬೋದು, ಅದನ್ನ ಒಂದು ಪಾಸಿಟಿವ್ಗೋಸ್ಕರ ಯಾವ ತರ ಬಳಸಬೇಕು ಅನ್ನೋದು, ಅಂದ್ರೆ ಒಂದು ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗಿ ಒಂದು ಇದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಅನ್ನ ಮಾಡ್ಕೊಳ್ಳಲಾಗುತ್ತೆ ಧ್ವನಿ ಕ್ಷೇತ್ರದಲ್ಲಿ ಮತ್ತು ಈ ಒಂದು ಚಿತ್ರಗಳಲ್ಲಿ. ಇತ್ತೀಚೆಗೆ ಪ್ರಾರಂಭಿಸಲಾದ ಕ್ರೂಸ್ ಭಾರತ್ ಮಿಷನ್ ಯಾವ ವರ್ಷಕ್ಕೆ ಕ್ರೂಸ್ ದಟ್ಟಣೆಯನ್ನ ದ್ವಿಗುಣಗೊಳಿಸುವ ಗುರಿ ಹೊಂದಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ದಟ್ ಈಸ್ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಮೇಲಿನ ಯಾವುದೂ ಅಲ್ಲ, ಯಾಕಂದ್ರೆ ಇಲ್ಲಿ ಆಪ್ಷನ್ ಯಾವುದೂ ಕೊಟ್ಟಿಲ್ಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ 2029 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಕ್ರೂಸ್ ಭಾರತ್ ಮಿಷನ್ ಎಂಬ ಯೋಜನೆಯನ್ನು ಭಾರತ ಸರ್ಕಾರ ಪ್ರಾರಂಭಿಸಿದೆ. ಕೇಂದ್ರ ಸಚಿವ ಶ್ರೀ ಸರ್ಬಾನಂದ ಸೋನೋವಾಲ್ ಅವರು ಮುಂಬೈನಲ್ಲಿ ಎಂಪರೈಸ್ ಎಂಬ ಕ್ರೂಸ್ ಹಡಗಿನಲ್ಲಿ ಅಧಿಕೃತವಾಗಿ ಇದನ್ನು ಉದ್ಘಾಟಿಸಿದರು. ಪ್ರಮುಖ ಕ್ರೂಸ್ ತಾಣವಾಗಿ ಭಾರತ ಸಾಮರ್ಥ್ಯವನ್ನು ಟ್ಯಾಪ್ ಮಾಡುವುದು ಮತ್ತು ಕ್ರೂಸ್ ಹಡಗುಗಳಲ್ಲಿ ಪ್ರಯಾಣಿಸುವ ಜನರ ಒಂದು ಸಂಖ್ಯೆಯನ್ನು 2029 ವೇಳೆಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಆಯ್ತಾ, ಇಲ್ಲೆಲ್ಲ ಕೊಟ್ಟಿದ್ದೀವಿ ನಿಮಗೆ. ಅಂದ್ರೆ ಕ್ರೂಸ್ ಈ ಒಂದು ಹಡಗುಗಳಲ್ಲಿ ಪ್ರಯಾಣಿಸುವರ ಸಂಖ್ಯೆ ಏನ್ ಮಾಡೋದು, ಇನ್ಕ್ರೀಸ್ ಮಾಡೋದು ಮತ್ತು ಟೂರಿಸಂಗೆ ಬೂಸ್ಟ್ ಮಾಡೋದು ಇದರ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಕ್ರೂಸ್ ಭಾರತ್ ಮಿಷನ್ ಅನ್ನ 3 ಹಂತಗಳಲ್ಲಿ ಕೈಗೊಳ್ಳಲಾಗ್ತಾ ಇದೆ. 2024-25ರಿಂದ 1ನೇ ಹಂತ, 2025-27ರಿಂದ 2ನೇ ಹಂತ, 2027-29ರಿಂದ 3ನೇ ಹಂತ. 3 ಹಂತಗಳಲ್ಲಿ ಈ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಲಾಗುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಫುಮಿಯೋ ಕಿಶಿದಾ ಯಾವ ಒಂದು ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಪಾನ್. ಆಯ್ತಾ, ಜಪಾನ್ ಅಂತಕ್ಕಂಥದ್ದು ಇದು ಏನಂದ್ರೆ ಒಂದು ದ್ವೀಪ ರಾಷ್ಟ್ರ. ಆಯ್ತಾ, ದ್ವೀಪ ರಾಷ್ಟ್ರವಾಗಿದ್ದು ಸೊ ಈ ದ್ವೀಪ ರಾಷ್ಟ್ರದಲ್ಲಿ ಒಂದು ರಾಜಕೀಯ ಬೆಳವಣಿಗೆಗಳು ಆಗಿದ್ದಾವೆ. ಸೊ ಏನಂದ್ರೆ ಭ್ರಷ್ಟಾಚಾರ, ಹಗರಣಗಳು ಮತ್ತು ಆರ್ಥಿಕ ಸಮಸ್ಯೆಗಳಿಂದಾಗಿ ರಾಜೀನಾಮೆ ನೀಡಿದ ಫುಮಿಯೋ ಕಿಶಿದಾ ಬದಲಿಗೆ ಜಪಾನ್ನ ಒಂದು ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿಯ ಹೊಸ ನಾಯಕರಾಗಿ ಶಿಗಿರಾ ಇಶಿಬಾ ಇಲ್ಲಿ ಏನಂದ್ರೆ ಫುಮಿಯೋ ಕಿಶಿದಾ ಅಲ್ಲ, ಇವರು ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಹೊಸದಾಗಿ ಆಯ್ಕೆ ಆದವ್ರು ಯಾರಂದ್ರೆ ಶಿಗೆರು ಇಶಿಬಾ ಅಂತಕ್ಕಂಥವ್ರು. ನೋಡ್ರಿ, ನೆನಪಿಟ್ಕೊಳ್ಳಿ, ಸ್ವಲ್ಪ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಟೈಪಿಂಗ್ ಮಿಸ್ಟೇಕ್ ಏನಾಗಿದೆ ಅಂದ್ರೆ ಫುಮಿಯೋ ಕಿಶಿದಾ ಅಂತಕ್ಕಂಥವ್ರು ರಾಜೀನಾಮೆ ನೀಡಿದ್ದಾರೆ. ಸೊ ರಾಜೀನಾಮೆ ನೀಡಿದ ಬಳಿಕ ಆಯ್ಕೆ ಆದವ್ರು ಯಾರಂದ್ರೆ ಶಿಗೆರು ಇಶಿಬಾ ಅಂತಕ್ಕಂಥವ್ರು ನೂತನ ಜಪಾನ್ನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಶಿಗೆರು ಇಶಿಬಾ ಅಂತಕ್ಕಂಥವ್ರು.
ಗೊತ್ತಿರಲಿ, ಇದು ಸ್ವಲ್ಪ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಎಸ್ ನೋಡಿ, ನೆಕ್ಸ್ಟ್ ಏನಂದ್ರೆ ಒನ್ಲೈನ್ಸಿದ ಮೊದಲನೇ ಪ್ರಶ್ನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ಹವಾಮಾನ ಮತ್ತು ಆರೋಗ್ಯ ಪರಿಹಾರಗಳ ಭಾರತ ಕಾನ್ಕ್ಲೇವ್ ಅನ್ನು ಉದ್ಘಾಟಿಸಿದೆ? ದಟ್ಸ್ ದಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜಿವತ್ರಿಕಾ ಉತ್ಸವ ಪ್ರಾಥಮಿಕವಾಗಿ ಭಾರತ ಯಾವ ಭಾಗದಲ್ಲಿ ಆಚರಿಸಲಾಗುತ್ತೆ? ಉತ್ತರ ಮತ್ತು ಪೂರ್ವ ಭಾರತದಲ್ಲಿ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2024ರಲ್ಲಿ ಭಾರತ ಸ್ಥಾನ 39. ವರ್ಲ್ಡ್ ಟೆಲಿಕಾಂ ಸ್ಟ್ಯಾಂಡರ್ಡೈಸೇಷನ್ ಅಸೆಂಬ್ಲಿ ಹೋಸ್ಟ್ ಯಾವ ದೇಶದಾಗಿದೆ ಅಂತ ಕೇಳಿದರೆ ದಟ್ ಇಸ್ ಭಾರತ. ಇತ್ತೀಚೆಗೆ ಭಾರತೀಯ ಕಲಾ ಮಹೋತ್ಸವ ಮೊದಲ ಆವೃತ್ತಿ ಎಲ್ಲಿ ಉದ್ಘಾಟಿಸಲಾಗಿತ್ತು? ದಟ್ ಇಸ್ ಇನ್ ಸಿಕಂದರಾಬಾದ್. ಎಸ್, ಇವತ್ತಿಗೆ ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.